ಕೇಸರಿ ಲೆಕ್ಕಾಚಾರ. ಹಾಗಾದ್ರೆ ಸ್ವಾಮೀಜಿಗಳ ಆಹ್ವಾನದ ಹಿಂದಿದೆಯಾ ರಾಜಕೀಯ ತಂತ್ರ ಅಥವಾ ಲೋಕಸಭೆ ಚುನಾವಣೆಗಾಗಿ ಲೆಕ್ಕಾಚಾರ? ಯಾಕಂದ್ರೆ ಹಲವು ಸಮುದಾಯಗಳನ್ನ ಪ್ರತಿನಿಧಿಸುವಂತಹ ಸ್ವಾಮೀಜಿಗಳಿಗೆ ಆಹ್ವಾನ ಇತ್ತು, ರಾಮಲಲ್ಲಾ ಪ್ರಾಣ ಪ್ರತಿಷ್ಠಾಪನೆಯಲ್ಲಿ ಭಾಗಿಯಾದ್ರು. ಇದು ಯಾವ ರೀತಿ ಇಂಪ್ಯಾಕ್ಟ್ ಆಗಬಹುದು ಲೋಕಸಭೆ ಚುನಾವಣೆಗೆ? ಈ ಮೂಲಕ ಲೋಕಸಭೆ ಚುನಾವಣೆಗೆ ಭರ್ಜರಿ ತಂತ್ರವನ್ನ ಹೂಡ್ತಾ ಹಾಗಾದ್ರೆ ಬಿಜೆಪಿ ರಾಜ್ಯದಲ್ಲಿ ಅನ್ನುವಂತಹ ಚರ್ಚೆ ಏನು ಶುರುವಾಗಿತ್ತು, ಅದರ ಬಗ್ಗೆ ನಾವು ಚರ್ಚೆ ಮಾಡ್ತಾ ಇದ್ದೀವಿ. ಎಸ್ ಸರ್, ಇವಾಗ ರಾಜಕಾರಣದಲ್ಲಿ ಧರ್ಮ ಇರಬೇಕು, ಆದರೆ ಧರ್ಮದಲ್ಲಿ ರಾಜಕೀಯ ಬೇಡ ಅಂತ DK ಶಿ ಅವರು ಅದನ್ನ ಬಹಳ ದಿನಗಳಿಂದ ಆ ಮಾತನ್ನ ಹೇಳ್ತಾ ಬಂದಿದ್ದಾರೆ. ಹಾಗೆ ನೋಡಿದ್ರೆ ಕಾಂಗ್ರೆಸ್ ಅವರ ಒಂದೊಂದು ಹೇಳಿಕೆ ಕೂಡ ಬಹಳ ಆಶ್ಚರ್ಯ ಆಗುತ್ತೆ. ರಾಮ ಮಂದಿರದ ವಿಚಾರವಾಗಿ ನಿನ್ನೆ ವೀರಪ್ಪ ಮೊಯ್ಲಿ ಅವರು ಕೊಟ್ಟಂತ ಹೇಳಿಕೆ, DK ಶಿವಕುಮಾರ್, ಸಿದ್ದರಾಮಯ್ಯ, ಪ್ರಿಯಾಂಕ್ ಖರ್ಗೆ, ಪ್ರದೀಪ್ ಈಶ್ವರ್ ಕೊಟ್ಟಂತ ಹೇಳಿಕೆ, ಒಬ್ಬೊಬ್ಬರ ಹೇಳಿಕೆ ಕೂಡ ಈಗ ರಾಮ ಮಂದಿರದ ವಿಚಾರವಾಗಿ ತಗೊಂಡಂತಹ ಸ್ಟ್ಯಾಂಡ್ ಎಲ್ಲಾದ್ರೂ ಅಲಗಾಡ್ತಿದ್ಯಾ ಅಂತ ಅವರಿಗೆ ಒಂದು ರಿಹರ್ಸ್ ಮಾಡ್ಕೊಂಡ್ ಬಂದಿದ್ದಾರೆ ಏನ್ ಹೇಳಬೇಕು ಅಂತ ಹೇಳ್ಬಿಟ್ಟು. ಒನ್ ಲೈನರ್ಸ್ ಅಂತ ಕ್ಲಾರಿಟಿ ಇದೆ ಅನ್ನಿಸ್ತಿದೆಯಾ? ಅಲ್ಲ, ಕ್ಲಾರಿಟಿ ಇಲ್ಲ ಅವ್ರಿಗೆ ಕ್ಲಾರಿಟಿ ಇಲ್ಲ. ಮತ್ತೆ ಇದನ್ನ ಹೇಗೆ ಫೇಸ್ ಮಾಡಬೇಕು ಅನ್ನೋ ಒಂದು ಗುರಿ ಕೂಡ ಇಲ್ಲ. ಸೊ ಹಾಗಾಗಿ ಒಬ್ಬೊಬ್ರು ಒಂಥರ ಹೇಳ್ತಾ ಇದ್ದಾರೆ. ಅಲ್ಲ, ರಾಮ ಮಂದಿರ ಅನ್ನೋದು ಕೋಟ್ಯಾಂತರ ಭಾರತೀಯರ ಒಂದು ಭಾವನೆ ಅದು. ಈಗ ಅವರು ರಾಜಕೀಯ ಬಣ್ಣ ಬಳಿಯೋದೇ ಆದ್ರೆ ಲೋಕಸಭೆ ಚುನಾವಣೆ ಹತ್ರ ಇದೆ ಅಲ್ಲ. ಮತ್ತೆ ಕಾಂಗ್ರೆಸ್ ಕೂಡ ಇದನ್ನ ಪ್ರತಿಪಾದನೆ ಮಾಡ್ಕೊಂಡ್ ಬಂದಿರತಕ್ಕಂಥದ್ದು. ಅನ್ಫಾರ್ಚುನೇಟ್ಲಿ ಬಾಬರಿ ಮಸ್ಜಿದ್ ಬಿದ್ದಾಗ ಕಾಂಗ್ರೆಸ್ ಸರ್ಕಾರನೇ ಇದ್ದಿದ್ದು. ಡಿಸೆಂಬರ್ 6, 1992ನಲ್ಲಿದ್ದಾಗ PV ನರಸಿಂಹರಾವ್ ಅವರು ಪ್ರಧಾನಮಂತ್ರಿ ಆಗಿದ್ದರು. ಅವರು ಯಾವ ಪ್ರಧಾನಮಂತ್ರಿ? ಕಾಂಗ್ರೆಸ್ ಪ್ರಧಾನಮಂತ್ರಿ ಅಲ್ವೇ? ಅವರು ಅದು ಬಿದ್ದ ಇಮಿಡಿಯೇಟ್ ಮಾಡಿದ ಕೆಲಸ ಏನಂದರೆ ಅಲ್ಲಿ ಅದನ್ನು 67 ಎಕರೆ ಜಾಗವನ್ನು ವಶಪಡಿಸ್ಕೊಂಡ್ರು. ಅವ್ರಿಗಿದ್ದದ್ದು ಪ್ಲ್ಯಾನ್ ಏನಂದರೆ ಅಲ್ಲಿ ಇನ್ನೊಂದು ಮಸೀದಿಯನ್ನು ಕಟ್ಟಬೇಕು, ಇನ್ನೊಂದು ಮಂದಿರನೂ ಕಟ್ಟಬೇಕು ಅಂತ ಹೇಳಿ. ನರಸಿಂಹರಾಯರು ಚಾಣಾಕ್ಷರು ಆವಾಗಲೇ ಯೋಚನೆ ಮಾಡಿದ್ರು. ಇದನ್ನು ಒಂದು ಇಶ್ಯೂ ಮಾಡ್ಕೊಂಬಂದಿದೆ BJP. ಸೊ ಈಗ ಅದು ಬಿದ್ದೋದ್ಮೇಲೆ BJPಗೂ ಏನೂ ಉಳಿಲಿಲ್ಲ. ಸೊ ನಾವೇ ಯಾಕೆ ತೊಗೊಳ್ಬಾರ್ದು, ಕ್ರೆಡಿಟ್ ತೊಗೊಳ್ಬಾರ್ದು, ಕಾಂಗ್ರೆಸ್ಗೆ ಕ್ರೆಡಿಟ್ ಬರಲಿ ಅಂತ ಹೇಳ್ಬಿಟ್ಟು ಅವರು ಇನ್ಫ್ಯಾಕ್ಟ್ ಡಿಸೆಂಬರ್ 13ನೇ ತಾರೀಕು ಅವರ ಮೀಡಿಯಾ ಅಡ್ವೈಸರ್ PVRK ಪ್ರಸಾದ್ ಅವ್ರನ್ನ ಕರೆದುಬಿಟ್ಟು ಹೇಳ್ತಾರೆ ಒಂದು ಟ್ರಸ್ಟ್ ಮಾಡು ಅಂತ ಹೇಳಿ. ಇದು ಭಾಳಷ್ಟು ಜನಕ್ಕೆ ಗೊತ್ತಿಲ್ಲ. ನಮ್ಮ ಇತ್ತೀಚೆಗೆ ಒಂದು ಹೌ ದ ಪ್ರೈಮ್ ಮಿನಿಸ್ಟರ್ ಡಿಸೈಡ್ಸ್ ಅಂತ ಹೇಳಿಬಿಟ್ಟು ನೀರಜ್ ರಾಜ್ ಚೌಧರಿ ಅವರ ಪುಸ್ತಕದಲ್ಲಿ ಇದು ಮೆನ್ಷನ್ ಆಗಿದೆ. ಸೊ ಬಾಬರಿ ಮಸ್ಜಿದ್ ಬಿದ್ದ ಒಂದು ವಾರದಲ್ಲಿ ಅವರು ಮೀಡಿಯಾ ಅಡ್ವೈಸನ್ನು ಕರೆದು ಒಂದು ಟ್ರಸ್ಟ್ ಮಾಡಿ ನಾವೊಂದು ಶುರು ಮಾಡೋಣ ಅಂತ ಹೇಳಿ, ಅದಕ್ಕೆ ಎಲ್ಲಾ ಥರದ ಸ್ವಾಮೀಜಿಗಳನ್ನು ಇದು ಮಾಡ್ತಾರೆ, ಮೆಂಬರ್ಸ್ ಮಾಡ್ತಾರೆ, ಮಾಡಿಬಿಟ್ಟು ಅವರಿಗೆ ಮಾಡಬೇಕು ಅಂತ ಇರುತ್ತೆ. ಸೊ ರಾಮ ಮಂದಿರ ಕಟ್ಟೋದು ಕೂಡ ಕಾಂಗ್ರೆಸ್ನವರ ಕನಸಾಗಿತ್ತು, ಆದರೆ ಅವ್ರ ಕೈಲಿ ಮಾಡ್ಲಿಕ್ಕಾಗಿಲ್ಲ. ಅಂಡ್ ಇದನ್ನ ಇವಾಗ ಬಿಜೆಪಿ ಹೇಳ್ತಾ ಇರೋದು ಮನಸ್ಸು ಮಾಡಿದ್ರೆ ಆಮೇಲೆ ಈ ಬೆಳವಣಿಗೆಯನ್ನ ಏನೀಗ ನರಸಿಂಹರಾಯರು ಬಹುಶಃ ಮಾಡ್ತಾ ಇದ್ದಿದ್ರು, ಅವ್ರಿಗೆ ಅವಕಾಶ ಇದ್ದಿದ್ರೆ. ಅಲ್ಲ, ಈ ಬೆಳವಣಿಗೆಯನ್ನ ಈಗ ಕಾಂಗ್ರೆಸ್ ಏನ್ ಹೇಳ್ತಾ ಇದೆ, ಬಿಜೆಪಿ ಮೈಲೇಜ್ ತಗೋತಾ ಇದೆ ಅಂತ. ಈಗ ಇಫ್ ಐ ಆಮ್ ನಾಟ್ ರಾಂಗ್, ಫೈಜಾಬಾದ್ ಕೋರ್ಟ್ ಒಂದು ಆದೇಶವನ್ನ ಕೊಡುತ್ತೆ, ವಿವಾದಿತ ಜಾಗದ ಬಾಗಿಲನ್ನ ತೆಗೀರಿ ಅಂತ. ಆಗ ಸೋನಿಯಾ ಗಾಂಧಿ ಸಮೇತ ರಾಜೀವ್ ಗಾಂಧಿ ಅವರು ಹೋಗ್ತಾರೆ ಆ ಬೀಗವನ್ನ ತೆಗೆಯೋದಕ್ಕೆ. ಅದು DDಯಲ್ಲಿ ನೇರ ಪ್ರಸಾರ ಆಗುತ್ತೆ. ಅಂದ್ರೆ ಅದರ ಬಾಗಿಲು ತೆಗೆದಿದ್ದು ನಾವು ಅನ್ನೋದು ಅಲ್ಲಿ ಪ್ರೊಜೆಕ್ಟ್ ಆಗುತ್ತೆ, ಆದ್ರೆ ಕೋರ್ಟ್ ನ ಆರ್ಡರ್ ಇರುತ್ತೆ ಅನ್ನೋದು ಆಮೇಲೆ ಗೊತ್ತಾಗುತ್ತೆ. 1949ನಲ್ಲಿ ಫಸ್ಟ್ ರಾಮಲಲ್ಲನ್ನ ಇಟ್ಟಿದ್ದು ಕಾಂಗ್ರೆಸ್ ಸರ್ಕಾರ ಇದ್ದಾಗ. ಜವಾಹರ್ಲಾಲ್ ನೆಹರು ಪ್ರಧಾನಮಂತ್ರಿ ಆಗಿದ್ರು. ಅವ್ರು ಅಫ್ಕೋರ್ಸ್ ಅದನ್ನ ಅಪೋಸ್ ಮಾಡಿದ್ರು. ಅಲ್ಲಿಯ DM KK ನಾಯರ್ ಅಂತ ಹೇಳಿ ಮಧ್ಯರಾತ್ರಿನಲ್ಲಿ ಹೋಗಿ ಇಟ್ಟು ಬಂದದ್ದು ಅವರ ಶ್ರೀಮತಿ ಇಟ್ರು. KK ನಾಯರ್ ಮೇಲೆ ಆಕ್ಷನ್ ತಗೊಳ್ಬೇಕು ಅಂತ ಹೇಳಿ ಅವರು ಅಲ್ಲಿ ಗವರ್ನರ್ ಹೇಳಿದ್ರು ಅವ್ರ ಮೇಲೆ ಆಕ್ಷನ್ ತಗೊಳ್ಳಿ ಅಂತ ಹೇಳಿದ್ರು. ಆದ್ರೆ ಅವ್ರ ಮೇಲೆ ಆಕ್ಷನ್ ತಗೊಳ್ಳಿಕ್ಕಾಗಿಲ್ಲ. ಆಮೇಲೆ ನೆಕ್ಸ್ಟ್ ರಾಜೀವ್ ಗಾಂಧಿ ಅವರು ಏನು ಇದ್ರದ್ದು ಶಾಬಾನು ಕೇಸ್ ಬಂದಾಗ ಅರುಣ್ ನೆಹರು ಅವರೆಲ್ಲ ಅಡ್ವೈಸ್ ಮಾಡಿದ್ರು ಅವ್ರಿಗೆ, ನೋಡಿ ನಾವು ಮುಸ್ಲಿಂ ಪರವಾಗಿದ್ದೀವಿ ಅಂತ ಹೇಳ್ಬಿಟ್ಟು ಹಿಂದೂಗಳಿಗೆ ಏನಾರು ಮಾಡ್ಬೇಕಲ್ಲ ಅಂತ ಹೇಳಿ ಅದನ್ನು ಪಕ್ಕಕ್ಕಿಟ್ಟು ಈ ಆರ್ಡರ್ ನ ಅವರು ಆ ಕಾಲದಲ್ಲಿ DDಯಲ್ಲಿ ಲೈವ್ ಆಗಿತ್ತು ಅಂದ್ರೆ ಅದನ್ನ ಆ ಮಟ್ಟಿಗೆ ಪ್ರೊಜೆಕ್ಟ್ ಮಾಡ್ಕೊಳ್ಳೋದಕ್ಕೆ ಅವರು ಕೂಡ ನೋಡಿದ್ರು ಅಂತ. ಸೊ ಕಾಂಗ್ರೆಸ್ ಪ್ರತಿಯೊಂದು ಹಂತದಲ್ಲೂ ಅದನ್ನ ಪ್ರಯತ್ನ ಪಟ್ಟಿದೆ. ನಾವು ಮುಸ್ಲಿಮ್ಸ್ ಮಾಡೋದಲ್ಲ, ಹಿಂದೂಗಳನ್ನ ಜೊತೆಗೆ ಇಟ್ಕೋಬೇಕು ಅಂತ ಹೇಳಿ. ಆದ್ರೆ ಈ ಕಡೆ ಆ ಕಡೆ ಮಾಡಕ್ ಹೋಗಿ ಎರಡು ಹೆಂಗಾಯ್ತು ಅಂದ್ರೆ ಪ್ರಯತ್ನ ಯಾರು ಎಷ್ಟಾದ್ರೂ ಪಡ್ಲಿ, ರಿಸಲ್ಟ್ ಏನ್ ಬಂತು ಅನ್ನೋದು ಇಂಪಾರ್ಟೆಂಟ್ ಆಗುತ್ತಲ್ಲ. ಈಗ ಅದೇ ಆಗಿರೋದು. ರಿಸಲ್ಟ್ ಯಾರು ಕೊಟ್ರು? ಈಗ ಸುಪ್ರೀಂ ಕೋರ್ಟ್ ನಲ್ಲಿ 21 ಹಿರಿಯ ವಕೀಲರ ಪ್ರಕಾರ ಸೇರಿಸಿ ಅವರು ರಾಮ ಒಬ್ಬ ಕಾಲ್ಪನಿಕ ವ್ಯಕ್ತಿ ಅಂತ ಅಫಿಡವಿಟ್ ಹಾಕಿದ್ದಾರೆ. ಅವ್ರಿಗೆ ರಾಮನ ಬಗ್ಗೆ ಯಾವುದೇ ರೀತಿಯಾದಂತ ಇದಿಲ್ಲ, ತುಷ್ಟೀಕರಣದಲ್ಲಿ ತಲ್ಲೀನರಾಗಿದ್ದಾರೆ. ಇಷ್ಟು ವರ್ಷ ತುಷ್ಟೀಕರಣ ಮಾಡ್ಕೊಂಡು ಬಂದಿದ್ದಾರೆ. ನೀವು ಇಷ್ಟೊತ್ತು ಹೇಳಿದಂತ ಈ ಪಾಯಿಂಟ್ಗೆ ಯೋಗೇಶ್ವರ್ ಅಲ್ಲ, ಯೋಗೇಶ್ ಅವರು ಅಲ್ಲಲ್ಲ, ಇವಾಗ ಗಿಡ ನೆಡ್ದವ್ರು ನಾವು ಅಂತ ಹೇಳ್ತಾರೆ ಇವರು.
ಆದ್ರೆ ಪೊಸ್ಲು ಕೈಕೊಳ್ತಿರೋದು ನಾವು ಸ್ವಾಮಿ, ನಾವೆಲ್ಲ ಜನಕ್ಕೆ ಹಂಚ್ತಾ ಇದೀವಿ ಅಂತ ಹೇಳ್ತಾ ಇದ್ದಾರೆ. ಮಗುನ ಬೆಳೆಸಿದ್ದು ನಾವು, ಆದ್ರೆ ದೊಡ್ಡದಾದ್ಮೇಲೆ ಮಗು ಬೆಳೆದ್ಬಿಟ್ಟು ನಮಗೆ ಕೊಡ್ತಾ ಇದೆ ಅಂತಕ್ಕಂಥ ವಾದನ ಇವರು ಮಾಡ್ತಾ ಇರ್ತಕ್ಕಂಥದ್ದು. ಒಂದು ಸ್ವಾಮೀಜಿಗಳ ಬಗ್ಗೆ ತಾವೇನು ಮೇಡಮ್ ಹೇಳ್ತಾ ಇದೀರಿ, ಎಲ್ಲರೂ ಕೂಡ ಹೇಳ್ತಾ ಇದೀರಿ, ಹೋಗಿರ್ತಕ್ಕಂಥ 5 ಜನ ಸ್ವಾಮಿಗಳು ಕೂಡ ಸೆಕ್ಯುಲರ್ ಸ್ವಾಮಿಗಳು ಹೋಗಿರ್ತಕ್ಕಂಥದ್ದು, ಅಂದ್ರೆ ಬಸವಣ್ಣನ ಅನುಯಾಯಿಗಳು ಹೋಗಿರ್ತಕ್ಕಂಥದ್ದು. ಇವತ್ತು ವಚನಾನಂದ ಸ್ವಾಮಿಗಳಾಗಿರ್ಬೋದು, ಸ್ವಾಮಿಗಳು ಹೋಗಿರೋದ್ರಿಂದ ಕೇಸರೀಕರಣ ಆಗ್ತಕ್ಕಂಥದ್ದಿಲ್ಲ. ಆ 5 ಜನ ಸ್ವಾಮಿಗಳು ಅಪಾರವಾದ ಗೌರವ ಇದೆ. ಅವರೆಲ್ಲ ಅಕ್ಷರ ದಾಸೋಹ, ಅನ್ನದಾಸೋಹಕ್ಕೆ ಒತ್ತು ಕೊಟ್ಟು ಜಾತ್ಯತೀತ ಲೆಕ್ಕಾಚಾರಕ್ಕೆ ಒತ್ತು ಕೊಟ್ಟಿರ್ತಕ್ಕಂಥದ್ದು. ಇದು ಪ್ರಸನ್ನಾನಂದ ಸ್ವಾಮೀಜಿ, ನಿರಂಜನಾನಂದ ಸ್ವಾಮೀಜಿ, ಮಾದಾರ ಚೆನ್ನಯ್ಯ ಸ್ವಾಮೀಜಿ, ಶಾಂತವೀರ ಸ್ವಾಮೀಜಿ, ನಾ ಹೇಳ್ತಾ ಹೋಗ್ತೀನಿ, ಹೇಳಿ ಎಮ್ಮಡಿ ಸಿದ್ದರಾಮಯ್ಯ ಸ್ವಾಮೀಜಿ, ಅವರೆಲ್ಲರೂ ಪ್ರಪ್ರಥಮ ಲೋಕಸಭೆ ಹೇಳಿದ್ರೆ ನೀವು ಚುನಾವಣೆ ಸಂದರ್ಭದಲ್ಲಿ ಇದನ್ನ ಮುದ್ದಾಗಿ ಇಟ್ಕೊಳ್ಳೋದಕ್ಕೆ ಜೊತೆಯಾಗಿ ನೀವು ಡೆವಲಪ್ಮೆಂಟ್ ನ ಫಸ್ಟ್ ಆಗಿ ಇಟ್ಕೊಳ್ಳಿ ದಯವಿಟ್ಟು. ಬಿಜೆಪಿ ಹಾಗೂ ಜೆಡಿಎಸ್ ಇದು ಈ ಚುನಾವಣೆಯಲ್ಲಿ ಒಂದೇ ನಾಣ್ಯದ 2 ಮುಖಗಳು ಇವರು ಇಬ್ರು ಕೂಡ. ಈಗ ಈ ಒಂದು ಬರ್ತಕ್ಕಂಥ ಚುನಾವಣೆ ಮತ್ತೆ ಯಾವಾಗ ಬೇರೆ ಆಗ್ತಾರೋ ಗೊತ್ತಿಲ್ಲ. ಯಾಕಂತಂದ್ರೆ ದೇವೇಗೌಡರ ಫ್ಯಾಮಿಲಿ ಒಂದು 2-3 ಜನ ಗೆಲ್ಸ್ಕೊಳ್ಳೋದಕ್ಕೋಸ್ಕರ ಇವ್ರದ್ದು ಅಡ್ಜಸ್ಟ್ಮೆಂಟ್ ಪೊಲಿಟಿಕ್ಸ್ ಆಗಿರತಕ್ಕಂಥದ್ದು ವಿಚಾರವಾಗಿ. ಹಾಗಾಗಿ ನೀವು ಯಾವ ಮುದ್ದೆ ಇಟ್ಕೊಂಡು ಹೋಗ್ತೀರಿ? ನಾವು ಮುದ್ದೆ ಇಟ್ಕೊಂಡು ಹೋಗಿದ್ವಿ ಕಳೆದ 2022ನೇ ಇಸ್ವಿ ಡಿಸೆಂಬರ್ ಜನವರಿಲಿ ನಾವೆಲ್ಲರೂ ಕೂಡ 5 ಗ್ಯಾರಂಟಿಯನ್ನು ಹಂಚಿದ್ವಿ. 5 ಗ್ಯಾರಂಟಿಗಳನ್ನ 6 ತಿಂಗಳು 7 ತಿಂಗಳಲ್ಲಿ ಮೊನ್ನೆ ಕೂಡ ಯುವ ನಿಧಿ ಕಾರ್ಯಕ್ರಮ ಶಿವಮೊಗ್ಗದಲ್ಲಾಯ್ತು. ಮೊನ್ನೆ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು, ಸಚಿವ ಸಂಪುಟ ಎಲ್ಲ ಸಚಿವರು ಅದನ್ನು ಇನಾಗ್ರೇಷನ್ ಮಾಡಿದ್ರು. ಅದಕ್ಕೆ ನಾವೆಲ್ಲರೂ ಕೂಡ ನಿಮ್ ಪರವಾಗಿ ಎಷ್ಟು ಜನ ನಿರುದ್ಯೋಗಿಗಳಿಗೆ ಬತ್ತಿ ಹೋಗಿದೆ ಹೇಳಿ? ಇದುವರೆಗೆ ಎಷ್ಟು ಬತ್ತಿ ಹೋಗಿದೆ ನಿಮ್ಮ ಸರ್ಕಾರ ಬಂದು? ಯಾವ್ದು ನಿರುದ್ಯೋಗಿಗಳು? ಅದೇ 2 ಕೋಟಿ ಉದ್ಯೋಗ ಕೊಡ್ತೀನಿ ಅಂತ ಹೇಳಿದ್ರಲ್ಲ ನರೇಂದ್ರ ಮೋದಿ, ಅವರ ನಿರುದ್ಯೋಗಿಗಳು ಅಲ್ಲ. ನೀವು ಶುರು ಮಾಡಿದಿರಲ್ಲ, ಎಷ್ಟು ಜನಕ್ಕೆ ಹೋಯ್ತು ಹೇಳಿ? ನೀವು ಹೇಳಿ, ಎಷ್ಟು ಜನಕ್ಕೆ ಕೊಟ್ಟಿದ್ದೀರಾ? ನೀವು ಎಲ್ಲರಿಗೂ 2020ರಲ್ಲಿ ಎಲ್ಲರಿಗೂ ಮನೆ ಸಿಕ್ಕಿದೆ, ಸಬ್ಕೆ ಪಾಸ್ ಗರ್ ಹೋಗ, ನಲ್ ಹೋಗ, ಜಲ್ ಹೋಗ, ಬಿಜ್ಲಿ ಹೋಗ ಅಂತ ಹೇಳ್ತೀರಾ, ಎಲ್ಲ ಕೊಟ್ಟಿದ್ದಾರೆ. 11 ಕೋಟಿ ಶೌಚಾಲಯಗಳನ್ನು ಕಟ್ಟಿಸಿಕೊಡಲಾಗಿದೆ. ಏನು ಬೇಡ ರೀ, ಏನು ಬೇಡ. ಮೋದಿ ಮತ್ತು ರಾಮ ಮಂದಿರ ವಿಚಾರವನ್ನ ಇಟ್ಟುಕೊಂಡೇ ನೀವು ಲೋಕಸಭೆ ಚುನಾವಣೆಗೆ ಹೋಗ್ಬಿಡ್ತೀರಾ? ಹಾಗಾದ್ರೆ ಇಷ್ಟು ವರ್ಷದಲ್ಲಿ, ಈ 10 ವರ್ಷದಲ್ಲಿ, ಈ 2 ಟರ್ಮ್ನಲ್ಲಿ ಕೇಂದ್ರ ಸರ್ಕಾರ ಏನೇನು ಅಭಿವೃದ್ಧಿ ಮಾಡಿದೆ, ಏನೇನು ಯೋಜನೆಗಳನ್ನ ಜನರಿಗೆ ತಲುಪಿಸಿದೆ, ಅದು ಕೂಡ ಜನರ ಮುಂದೆ ಬರಲಿ ಅನ್ನೋದು ನಿಮ್ಮ ವಾದ ಅಲ್ವಾ? ಅದ್ರ ಬಗ್ಗೆನೂ ಕೂಡ ಅವರು ಮಾತಾಡ್ತಾರೆ. ಅದಕ್ಕೂ ಮುಂಚೆ ಜೆಡಿಎಸ್ ನಿಂದ ಒಂದು ರಿಯಾಕ್ಷನ್ ತಗೋತೀನಿ. ಇಲ್ಲಿದ್ದಂತವ್ರಿಗೆ ಕೇಳಕೇಳಿ 5 ಮುಖ್ಯವಾದ ವಿಷಯ ಹೇಳಕೇಳಿ. ರಾಮ ಮಂದಿರವನ್ನು ಬಿಟ್ಟು 5 ವಿಷಯನೇ ಜನಗಳ ಪರವಾಗಿ ಕಾಂಗ್ರೆಸ್ ವಕ್ತಾರರು ದಯವಿಟ್ಟು ಕಾಂಗ್ರೆಸ್ ವಕ್ತಾರನ್ನ ಮನವಿ ಮಾಡ್ತಾ ಇದ್ದೀನಿ, ನಮಗೆ ಮಾತಾಡಕ್ ಬಿಡಿ. 2 ನಿಮಿಷ ನೀವು ಕೇಳಿರ್ತಕ್ಕಂಥ ಪ್ರಶ್ನೆಗಳಿಗೆ ಉತ್ತರ ತಗೊಳ್ಳಿ. ತಾವು ಮೊದಲನೇದಾಗಿ ಸ್ವಾಮಿ ನಾವು ಸುಮ್ಮನೆ ಇರ್ತೀನಿ, ನೀವು 5 ವಿಚಾರನ 1 ನಿಮಿಷ ನೀವು ಕೇಳಿರೋ ಪ್ರಶ್ನೆಗಳಿಗೆ ಉತ್ತರ ಕೊಡ್ತಾ ಇದ್ದೀನಿ. ಪ್ರಪ್ರಥಮವಾಗಿ 5 ಸಬ್ಜೆಕ್ಟ್ ನ ಬೇರೆ 1 ನಿಮಿಷ ಇರಿ ಸರ್. ಇಲ್ಲ, ಪ್ರಪ್ರಥಮವಾಗಿ ತಾವು ಕೇಳಿರ್ತಕ್ಕಂಥದ್ದು ಪಾಪ ಕುಟುಂಬ ರಾಜಕಾರಣ. ದಯಮಾಡಿ ನೀವು ಇನ್ನೂ ಎಷ್ಟು ವರ್ಷ ಈ ಮಾತನಾಡ್ಕೊಂಡು ಹೋಗ್ತೀರಾ? ನಿಮ್ಮ ಇತಿಹಾಸ ತಗೊಂಡ್ರೆ ದೇಶದಲ್ಲಿ ಯಾವ ಕುಟುಂಬ ಆಳ್ತಾ ಇದೆ, ಯಾವ ಮಟ್ಟಕ್ಕೆ ತಂದಿರೋ, ರಾಜ್ಯದಲ್ಲಿ ಸುಮಾರು ದೇಶಾದ್ಯಂತ ಒಂದು 70-80 ಕುಟುಂಬಗಳು ಇವತ್ತು ಜಾತಿ ಇದನ್ನ ತಂದೆ ಮಕ್ಕಳ ರಾಜಕಾರಣ ಮಾಡ್ಕೊಂಡು ಬಂದಿರೋ ಇತಿಹಾಸ ಇದೆ. ಈ ರಾಜ್ಯದ ಮುಖ್ಯಮಂತ್ರಿಯಿಂದ ಹಿಡಿದು ದೇಶದ ಪ್ರಧಾನಿಗಳ ತನಕ ಇತಿಹಾಸ ಇದೆ. ಸುಮ್ಮನೆ ಮಾತಾಡಕ್ ಬರ್ತೀರಾ? ಒಂದು ಕುಟುಂಬ ರಾಜಕಾರಣ ಇಲ್ಲ, ಕಾಂಗ್ರೆಸ್ ಇಲ್ವೇ ಇಲ್ಲ, ಅದನ್ನೇ ಹೇಳ್ತಾ ಇದ್ದೀನಿ ಸರ್, ಅದನ್ನೇ ನಾನು ಹೇಳ್ತಾ ಇರೋದು. ಎರಡನೇದು, ಕಳೆದ ಬಾರಿ ಲೋಕಸಭಾ ಚುನಾವಣೆಯಲ್ಲಿ ನಿಮ್ಮ ಜೊತೆಯಲ್ಲಿ ಬಂದಿದ್ದಕ್ಕೆ ನಾವು 1 ಸೀಟ್ ಗೆದ್ದಿದ್ದು. ಸ್ವತಂತ್ರವಾಗಿ ಓದಿದ್ರೆ ನಾವು ಗೆಲ್ತಾ ಇದ್ವಿ. ಮಂಡ್ಯದಲ್ಲಿ ತಾವೇನ್ ಮಾಡಿದ್ರಿ? ನಮ್ಸ್ ಕತ್ಕುಯ್ದ್ರಲ್ರಿ ಮಂಡ್ಯದಲ್ಲಿ, ಸಾರ್ವಜನಿಕವಾಗಿ ನಮ್ಸ್ ಕತ್ಕುಯ್ದ್ರಿ. ಕ್ಯಾಂಡಿಡೇಟ್ ಒಂದು ರಾಷ್ಟ್ರೀಯ ಪಕ್ಷ ಒಂದು ಕ್ಯಾಂಡಿಡೇಟ್ ಹಾಕಕ್ ನಿಮ್ ಕೈಲಾಗ್ಲಿಲ್ಲ. ಈ ದೇಶವನ್ನು ಆಳ್ತೀವಿ ಅಂತಕ್ಕಂಥವ್ರು ನೀವು ಯಾಕೆ ನೀವು ಕ್ಯಾಂಡಿಡೇಟ್ ಹಾಕಲ್ಲ ಮಂಡ್ಯದಲ್ಲಿ? ದಯವಿಟ್ಟು ನೀವು
ಮಾತಾಡೋಣ. ಯಡಿಯೂರಪ್ಪ ನಾವು ಅಯೋಧ್ಯೆಯಲ್ಲಿದ್ದೀವಿ, ಮಂಡ್ಯಕ್ಕೆ ಬಂದ್ರಿ ನೀವು. ನಾವು ಅಯೋಧ್ಯೆಯಲ್ಲಿದ್ದೀವಿ. ಮೊಟ್ಟ ಮೊದಲಿಗೆ ಹೇಳ್ಕೊಟ್ಟರು ಕುಮಾರಸ್ವಾಮಿ ನಾಗೇಂದ್ರ ಪ್ರಸಾದ್ ಅವರೇ, ನಾಗೇಂದ್ರ ಪ್ರಸಾದ್ ಅವರೇ. ಯೋಗೇಶ್ ಅವರೇ, ನಿಮ್ಮ ಪ್ರಶ್ನೆಗೆ ಉತ್ತರ ಕೊಡಿಸ್ತೀನಿ. ಒಂದು ನಿಮಿಷ. ವೆಂಕಟೇಶ್ ನೋಡೇರಿ ಅವರು ಕೊಡ್ತಾರೆ. ನಾಗೇಂದ್ರ ಪ್ರಸಾದ್ ಅವರೇ, ನಿಮ್ಮಲ್ಲಿ ಸಮ್ಮಿಶ್ರ ಸರ್ಕಾರ ಮಾಡಕ್ಕೆ ಯಾಕೆ ನೀವು ಅವತ್ತು ಬಿಜೆಪಿ ಜೊತೆ ಒಬ್ಬರು ಸಮ್ಮಿಶ್ರ ಸರ್ಕಾರ ಮಾಡಬಾರ್ದಾಗಿತ್ತು? ನಾವೇ ಯಾಕೆ ಬೇಕಿತ್ತು? ಆ ಸೆಕ್ಯುಲರಿಸಂ ನಮ್ಮಲ್ಲಿತ್ತು. ಈಗ ಸಮ್ಮಿಶ್ರ ಸರ್ಕಾರದ ಬಗ್ಗೆ ನಾವು ಮಾತಾಡೋದೇ ಬೇಡ. ಅವ್ರು ಹೇಳ್ತಿರೋದು ಈಗ ಮಾತಾಡೋದೇ ಬೇಡ. ಬಿಜೆಪಿ ಜೊತೆ ಜೆಡಿಎಸ್ ಯಾಕಿದೆ ಅಂತ ನಿಮ್ಮ ಪ್ರಶ್ನೆ ಆದ್ರೆ ಒಂದು ಕಾಲದಲ್ಲಿ ಜೆಡಿಎಸ್ ನಿಮ್ಮ ಜೊತೆನೂ ಇತ್ತು. ಒಂದು ನಿಮಿಷ. ನಾಗೇಂದ್ರ ಪ್ರಸಾದ್ ಎಂದೂ ಕೂಡ ನಾಗೇಂದ್ರ ಪ್ರಸಾದ್ ಅವರು ಎಂದೂ ಕೂಡ ಮೆಜಾರಿಟಿ ಯೋಗೇಶ್ ಅವರೇ, ಒಂದು ನಿಮಿಷ. ನಿಮ್ಮ ಪ್ರಶ್ನೆಗೆ ಉತ್ತರ ಕೊಡ್ತೀನಿ. ಒಂದು ನಿಮಿಷ. ಮೋದಿ ಮತ್ತು ರಾಮ ಮಂದಿರ ಬಿಟ್ಟು ಸರ್ಕಾರದ ಮತ್ತೆ ಇದು ಯೋಜನೆಗಳು ಬೇರೆ ಅದಕ್ಕೆ ನಾನು ಉತ್ತರವನ್ನ ಪಡ್ಕೊತೀನಿ. ಒಂದು ಚಿಕ್ಕ ಬ್ರೇಕ್ ನ ಸಮಯ ಆಗ್ತಾ ಇದೆ. ಒಂದು ಸ್ಮಾಲ್ ಬ್ರೇಕ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.